ನನಗೆ ಮಕ್ಕ ಕುಗ್ಯೋದಂತೂ ಗ್ಯಾರಂಟಿ. ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮಮ್ಮ ನನಗೂ ಮತ್ತೆ ನಮ್ಮ ಸ್ವೀಟಿಗೂ ಒಂದ್ ಕೆಲಸ ಒಪ್ಸಿದ್ರು. ಅದೇನಂದ್ರೆ ಮೋಟರ್ ಆನ್ ಮಾಡಿ ನೀರ್ ನೋಡ್ಕೋ ಅಂತ. ಆಯ್ತು. ಆಮೇಲೆ ಇದೇ ಟೈಮಿಗೆ ಸ್ವೀಟಿಗೆ ಚೈನ್ ಬಿಚ್ಚಿದೆ. ಚೈನ್ ಬಿಚ್ಚವಳೆ ಅನ್ನೋ ಖುಷಿಗೆ ಓಡೋಗ್ತಾವಳೆ. ಓಡ್ ಬಂದು ಸೋಲಾರ್ ಕೆಳಗೆ ಕೂತವಳೆ. ಅವಳಿಗೂ ಗೊತ್ತು ನಮ್ಮ ಅಕ್ಕ ಬರಕ್ಕಾಗಲ್ಲ ಇಲ್ಲಿಗೆ ಅಂತ. ಬೆಳಬೆಳಗಿನ ಎದ್ದು ರೆಡಿ ಆಗಿ ಪುಟಾಣಿ ಬ್ಯಾಗ್ ತಗೊಂಡು ನಾಗಮಂಗ್ಲಕ್ಕೆ ಹೋಗ್ತಾ ಇದೀವಿ. ಹೋಗುವಾಗ IT ಹಾಸ್ಪಿಟ್ಲ್ಗೆ ಹೋಗಿದ್ದು, ಯಾಕಂದ್ರೆ ನಮ್ಮ ಅತ್ತೆ ಕಣ್ಣಾಪರೇಷನ್ ಮಾಡಿಸ್ಕೊಂಡಿದ್ರು. ಸೊ ಅದಕ್ಕೆ ಹೋಗಿದ್ದು. ಕ್ಯಾಂಪ್ ಇದ್ದಾಗ ಈ ಹಾಸ್ಪಿಟ್ಲ್ ಅಲ್ಲಿ ಕಣ್ಣಾಪರೇಷನ್ ನ ಫ್ರೀ ಆಗಿ ಮಾಡ್ತಾರೆ. ₹1 ಕೂಡ ಇಸ್ಕೊಳ್ಳಲ್ಲ. ನಿಮ್ ತಂದೆ ತಾಯಿಗೆ ಅಥವಾ ನಿಮ್ ತಾತ ಅಜ್ಜಿಗೆ ಏನಾದ್ರೂ ಕಣ್ ಪ್ರಾಬ್ಲಮ್ ಇದ್ರೆ ಇಲ್ಲಿ ಬಂದು ಒಂದ್ಸಲ ಚೆಕ್ಅಪ್ ಮಾಡಿಸಿ. ಅಡ್ರೆಸ್ ಬಂದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೆಳ್ಳೂರ್ ಕ್ರಾಸ್ ಅಂತ. ಬೀಜಿನಗರ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಹಳೆ ಕಾಲದವರು ಏನನ್ ಮರ್ತರು ಒಂದನ್ ಮಾತ್ರ ಮರೆಯಲ್ಲ. ಅದೇನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಈ ಮುದ್ದಾದ ಗೊಂಬೆ ಬೆರಳು ಮಾಡಿ ನೀವೇ ತಪ್ಪು ಮಾಡಿರೋದು ಅಂತ ತೋರಿಸ್ತಿದೆ. ನಿಜನಾ ಇದು? ನನಗೂ ಕೂಡ. ಹಾಸ್ಪಿಟಲ್ ಇಂದ ಬಂದು ಕಾಲೇಜ್ ಹತ್ರ ಹೋಗಿದ್ದೆ. ಕಾಲೇಜಿಂದ ಬಂದು ಕೋರ್ಟ್ ಮುಂದೆ ಇರೋ ಜ್ಯೂಸ್ ಅಂಗಡಿಗೆ ಹೋಗಿ ಜ್ಯೂಸ್ ನ ಕುಡಿತಾ ಇದೀವಿ. ಈ ವೆದರ್ ಅಂತೂ ಯಾವಾಗ ಬಿಸಿಲು ಬರುತ್ತೋ ಅಥವಾ ಯಾವಾಗ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ನಾವು ಹೋದಾಗ ಬಿಸಿಲಿತ್ತು, ಸೊ ಅದಕ್ಕೇನೆ ಜ್ಯೂಸ್ ಕುಡಿತಾ ಇದೀವಿ. ಮನೆಗೆ ಬರುವಾಗ ನಮ್ಮ ಅಕ್ಕ 3 ಅಚ್ಚು ಬೆಲ್ಲ ಮತ್ತೆ ಮೈದಾ ತಗೊಂಡ್ಲು. ಏನಕ್ಕೆ ಅಂತ ಹೇಳಿ ನೋಡೋಣ. ನಾಗಮಂಗ್ಲದಿಂದ ಮನೆಗೆ ಬಂದ್ರೆ ನಮ್ ಸ್ವೀಟಿ ಪ್ರೀತಿ ಈ ರೀತಿ ಇತ್ತು. ಇದು ನೋಡೋಕೆ ಒಂಥರ ಖುಷಿ ಆಗುತ್ತೆ. ಇದು ನಾಯಿ ಸಾಕ್ತವ್ರಿಗೆ ಮಾತ್ರ ಈ ಪ್ರೀತಿ ಗೊತ್ತಿರುತ್ತೆ. ನಾನ್ ಮನೆಗೆ ಬಂದ ತಕ್ಷಣ ಮೊದ್ಲು ಮಾಡಿದ್ದೆ ಸ್ವೀಟಿಗೆ ಊಟ ಹಾಕೋದು. ಮನುಷ್ಯರಾದ್ರೆ ಬಾಯ್ ಬಿಟ್ಟು ಕೇಳ್ತಾರೆ ಊಟ ಕೊಡು ಅಂತ. ಆದ್ರೆ ನಾಯಿ ಮರಿಗಳು ಏಕೆ ಕೇಳ್ತವೆ ಹೇಳಿ? ನಾಯಿ ಮನ್ಸನ್ನ ಅರ್ಥ ಮಾಡ್ಕೊಂಡು ಮನುಷ್ಯನೇ ಊಟ ಹಾಕ್ಬೇಕಷ್ಟೇ. ಅಷ್ಟೇ. ಈ ವಿಡಿಯೋ ನೋಡಿದ್ರೆ ನಮ್ಮ ಅಮ್ಮನ ಹತ್ರ ಉಗಿಸ್ಕೊಳ್ಳೋದಂತೂ ಪಕ್ಕ. ಯಾಕಂದ್ರೆ ಅಡ್ಗೆ ಮನೆನ ಈ ರೀತಿ ಮಾಡಿದ್ದು. ಕಾಯಿ ಒಬ್ಬಟ್ಟು ಮಾಡಕ್ಕೆ ನಮ್ಮ ಅಕ್ಕ ಕಾಯಿ ತುರಿತಿದ್ಲು. ಕಾಯಿನ ಈ ರೀತಿ ಸಪರೇಟ್ ಮಾಡವಳೆ. ಇದು ನಾನ್ ತುರಿಲಿ ಅಂತ, ಅದೆರಡು ನಮ್ಮ ಅಪ್ಪ ತುರಿಲಿ ಅಂತ. ಅರ್ಧ ಕಾಯಿ ಒಳ್ಳ ತುರ್ದಿ ಸುಸ್ತಾದ್ಲು ನಮ್ಮ ಅಕ್ಕ. ಅಮ್ಮ ಮಗಳು ಸೇರಿ ಕಾಯಿ ಒಬ್ಬಟ್ಟು ಮಾಡ್ತಾವ್ರೆ. ಇವ್ರ ಮುಂದೆ ನನ್ ಕೆಲ್ಸ ಅಂತೂ ಏನು ಇಲ್ಲ. ಈ ಮಿನಿ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ಮಿನಿ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.